ಸರ್ ಇದು ಆನೆಕಾಲು ಇದು ಕಾರ್ಟ್ರೇಜ್ ಹಾಕಿ ಇದಕ್ಕೆ ಲೋಡ್ ಮಾಡಿ ಇದಕ್ಕೆ ಹಿಂದೆ ಜಗ್ಗಿದ್ರೆ ಫೈರ್ ಆಕಿತ್ತಂತ. ಓಕೆ ಓಕೆ ಸರ್ ಇದರ ಒರಿಜಿನಲ್ ಒರಿಜಿನಲ್ ಇದು ಕ್ಯಾಮ್ರಾ. ಇದು ಬಾಕ್ ಅಂದರೆ ಗ್ರೂಪ್ ಫೋಟೋ ತೆಗೆಯುವಂಥದ್ದು. ಇದು ಮ್ಯಾಗ ಅರಿವಿ ಹಾಕ್ಕೊಂಡು ಮುಚ್ಕೊಂಡು ಒಳಗೆ ಎಲ್ಲ ಇದ್ರಾಗೆಲ್ಲ ಅವನ್ನೆಲ್ಲ ಹಣಿಗೆ ಪನಿಗೆ ಇರ್ತಿದ್ವು. ಇಲ್ಲೊಂದು ಗ್ಲಾಸ್ ಇರ್ತೈತೆ, ಮಿರರ್ ಇರ್ತೈತೆ ಹಿಂಗೆ. ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಇಡೋದು ಅದನ್ನ. ಇಲ್ಲಿ ಹಿಂಗೆ ಬರ್ತೈತೆ ಹಿಂಗೆ ಮತ್ತೆ ಹಿಂಗೆ ಮಾಡಿ ಹಿಂಗೆ ಮಡ್ಸಿದ್ರೆ ಫೋಲ್ಡ್ ಹಾಕಿತ್ತು, ಒಳಗೆ ಹೋಗಿರ್ತದೆ. ಪಲ್ಲಕ್ಕಿ ದೇಸಾರ್ ಹೋಗೋದು ತುಂಬಾ ದೂರ ಹೋಗ್ಬೇಕು, ಇಷ್ಟೆಲ್ಲ ತುಂಬಬೇಕು. ತುಂಬೆ ಒಂದು ಬೆಂಕಿ ಹಚ್ಚೋದು ಹಿಂದೆ. ತಾತು ಯೂಸ್ ಮಾಡೋದು ಅಂದ್ರೆ ಅದು ಎಲಿಫೆಂಟ್ ಬೋರ್. ಇದು ಆನೆ ಹೊಡಿಯೋ ಬೋರು. ಏನು ಇದು ಒಂದೊಂದಕ್ಕೂ ಒಂದೊಂದಿತ್ತು. ಇದು 12 ಬೋರು. ಇದು ರೈಫಲ್. ಟ್ರಿಗರ್ ಹಿಂಗೆ ಒತ್ತಿದಾಗ ಇಲ್ಲಿ ಬತ್ತಿಗೆ ಹತ್ತದು. ಬನ್ನಿ. ನಮ್ಮ ಮನೆತಂದ ನೀನು ಇದ್ದಂಥವೆಲ್ಲ ಇಟ್ಕೊಂಡು ಬಿಟ್ಟಿವಿ ಹಿಂಗೆ. ಇದು ನೋಡಿ ವೀರಪ್ಪ ನಾಯ್ಕ. ಇನ್ನು ಕರೆ ಹುಲಿ ಹೊಡೆದಕ್ಕೆ ಮುರುಗೋಡು ಮೂವತ್ತಲ್ಲಿ ಸಿಗ್ತೀವಿ ಹಿಂಗೆ. ಇದು 1926 ಶಕ್ಯದಾಗ ಬರ್ತಾನೆ. ಇವನ ಮಗ ನಾಗಪ್ಪ, ಭದ್ರಪ್ಪ, ರಾಯಪ್ಪ. ಈ ರಾಯಪ್ಪಗೆ ಇಬ್ಬರು ಮಕ್ಕಳು. ಒಬ್ಬರು ಒಟ್ಟಿಗೆ ಇವರು ಇಂಗಳಿಗಿಗೆ ಹೋಗ್ತಾರೆ, ಇನ್ನೊಬ್ಬರು ಬೆಳವಾಡಿಗೆ ಹೋಗ್ತಾರೆ. ಆನಂತರ ಇವ್ರ ಮಗ ರುದ್ರಾಪ ದೇಸಾಯಿ, ತಲ್ಲೂರು, ರುದ್ರಾಪುರ, ದೊಡ್ಡ ಚಸಡಿ, ಗೊಂತಮಾರ, ಮುತ್ವಾಡ. ಎಲ್ಲರೂ ಬೇರೆ ಅಲ್ಲಿ ಹೋಗ್ತಾರೆ. ಇದು ದೊಡ್ಡ ವೀರಪ್ಪ ನಾಯ್ಕ. ಇದು ನಮ್ಮ ಬ್ರಾಂಚ್. ಇದು ಆರೆಂಜ್ ಕಲರ್ ಇದ್ದಿದ್ದು. ನಾನು ಇಲ್ಲಿ ಬರ್ತೀನಿ ನೋಡಿ. ನಾಗರಾಜ್ ನಾಯ್ಕ್ ಬಹದ್ದೂರ್ ದೇಸಾಯಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗಿಬ್ಬರು, ಸುಶೀಲ್, ಸುಶಾಂತ್ ಅಂತೇಳಿ. ಒಬ್ಬವನು ಬೆಂಗಳೂರಾಗ ಅದಾನೆ, ಇನ್ನೊಬ್ಬ UPSC ಮಾಡ್ತಾಯಿದ್ದಾನೆ. ಇವನು ಅವಿನಾಶ್ ನಾವು ನಮ್ಮ ಸಣ್ಣ ಬ್ರದರ್ ಮಗ. ಅವನು ಇಲ್ಲಿ BE ಮಾಡ್ಕೊಂಡು ಬಂದು ಇಲ್ಲೇ ಅಗ್ರಿಕಲ್ಚರ್ ನೋಡ್ಕೊತಾನೆ. ಸುಷ್ಮಾ ಅಂತೇಳಿ ಅವ್ರ ತಂಗಿ. ಆಕೆ ಮದುವೆ ಆಗಿದೆ, LLB ಆಯಿತು. ಆಕೆ ಮದುವೆ ಮಾಡಿಕೊಟ್ಟಿವಿ. ಎಲ್ಲ ಒರಿಜಿನಲ್ ಅದು. ಇದೆಲ್ಲೋ ಕಾಡ್ದಾಗ ಇತ್ತು, ತೊಗೊಂಬಂದು ಕೊಟ್ರೆ ನಮ್ಮ ಫ್ರೆಂಡ್ಸ್. ಹಂಗೆ ಜಿಂಕೆ ಅದು ಕತ್ತಿ. ಅದು ಫಿಲ್ಮ್ ಶೂಟಿಂಗ್ದವ್ರು ಮಾಡಿದ್ದಾಳ್ರಿ. ಅದು ಕಟ್ಟಿಗಿದದು, ಮರದ್ದು. ಇದು ಮರದ್ದು. ಅಲ್ಲ, ಶೂಟಿಂಗ್ ಒರಿಜಿನಲ್ ಹೆಂಗಿಟ್ರೆ ಯಾರು ಒಯ್ತಿದ್ರು. ಇದು ನೋಡಿ ಗನ್ ನೋಡಿ, ಇದು ಹೆಂಗಿದೆ ಒರಿಜಿನಲ್. ನಮ್ಮ ಮನೆಯಲ್ಲಿ ಇದ್ದಿದ್ದು. ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಬಿಡಿ. ಇದಕ್ಕೆ ಗನ್ ಪೌಡ್ರ್ ಹಾಕೋದು. ಮೊದಲೇ ಗನ್ ಪೌಡ್ರ್ ಹಾಕ್ಕೊಂಡು ಇಲ್ಲೇ ಬತ್ತಿ ಇಡೋದು. ಇಲ್ಲೇ ಇದ್ರಾಗೆ ಬತ್ತಿ ಇಟ್ಕೊಂಡು ಮದ್ದು ಹಾಕೋದು. ಮದ್ದು ಹಾಕಿ ಸಣ್ಣ ಸೈಕಲ್ ಬಾಲ್ಸ್ ಇರ್ತಾವಲ್ಲ ಅಂಥದ್ರಲ್ಲಿ ಸಣ್ಣ ಕಲ್ಲುಗಳು ಹಾಕಿ ಕುಟ್ಟೋದು. ಕುಟ್ಟಿ ಇದಕ್ಕೆ ಒಂದಿಟ್ಟು ಫೈರ್ ಬಾಲ್ ಹಚ್ಚಿ ಇದನ್ನು ಹಿಂಗೆ ಹಚ್ಚಿದಾಗ ಈ ಟ್ರಿಗರ್ ಇಲ್ಲೇ ನೋಡಿರಿ. ಇಲ್ಲಿ ಟ್ರಿಗರ್, ಈ ಟ್ರಿಗರ್ ಹಿಂಗೆ ಒತ್ತಿದಾಗ ಇಲ್ಲಿ ಬತ್ತಿಗೆ ಹತ್ತದು. ಬತ್ತಿಗೆ ಹತ್ತಿದಾಗ ಅದು ಉರಿ ಹತ್ತಿ ಬ್ಲಾಸ್ಟ್ ಆಗ್ತದೆ. ಫೈರ್ ವರ್ಕ್ಸ್ ಇರ್ತಾವಲ್ಲ, ಕ್ರ್ಯಾಕರ್ಸ್ ಟೈಪು ಇದಾಗುತ್ತೆ. ಅದು ಇದೊಂದು 25 kg ಇಲ್ವಾ ನೋಡಿ? ನನಗೆ ಎತ್ತಕ್ಕಾಗ್ತಿಲ್ಲ ಸರ್, ಅದಕ್ಕೆ ಇಲ್ಲ 25 kg ಏನಿಲ್ಲ, ಒಂದು 10-12 kg ಇರಬೇಕಷ್ಟೇ. ತಾತ ಭಾಳ ಹಳೇದದು, ನಮ್ಮ ತಾತವ್ರು ಬಳಸೋ ಇಲ್ಲ ನೋಡಿ. ಕಾರ್ಟ್ರೇಜ್ ಯೂಸ್ ಅದಾವ, ಅವೆಲ್ಲ ಬಂದೂಕಿದು, ಅವೆಲ್ಲ ಕಾರ್ಟ್ರೇಜ್ ಯೂಸ್ ಬೇರೆ. ತಾತ ಯೂಸ್ ಮಾಡೋದು ಅಂದ್ರೆ ಅದು ಎಲಿಫೆಂಟ್ ಬೋರ್. ಇದು ಆನೆ ಹೊಡಿಯೋ ಬೋರು. ಏನು ಇದು ಒಂದೊಂದಕ್ಕೂ ಒಂದೊಂದಿತ್ತು. ಇದು 12 ಬೋರು. ಇದು ರೈಫಲ್. ಇವಾಗೆಲ್ಲ ಬಳಸೋದು. ಇದು .22 ರೈಫಲ್. ಇದು ಸರ್ ನಮ್ಮ ಸೈನಿಕರು ಯಾವ್ದು ಬಳಸ್ತಾ ಇದ್ದಿದ್ದು? ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವಾಗಿಲ್ಲ ಬಿಡಿ, ಅವೆಲ್ಲ ಹೋಗಿಬಿಟ್ಟವು.
ಅವೆಲ್ಲ ಬಂದು ಇದು ಬೇರೆ ಬೇರೆ ಇತ್ತಲ್ಲ, ಇಲ್ಲಿ ಇವೆಲ್ಲ ಕ್ಯಾಮ್ರಾಗಳು. ಇದ್ಯಾವ ಇದು ಹಳೆ ಕ್ಯಾಮ್ರಾ, ಇದು ಕೊಡ್ಯಾಕ್ ಅಂತೇಳಿ ಭಾಳ ಹಳೇದು. ಇದು ಯಶಿಕಾ ಅಂತೇಳಿ ಇದನ್ನ ಹ್ಯಾಂಡಲ್ ಮಾಡಿವಿ ನಾವು. ಇದಂತೂ ನೋಡೇ ಇಲ್ಲ. ಇದೆಲ್ಲ ನಿಮ್ಮ ಮನೇಲೆ ನಮ್ಮ ಮನೇಲೇ ಇದೆ ಇದು ಕ್ಯಾಮ್ರಾ. ಕ್ಯಾಮ್ರಾ ನಮ್ಮ ಮನೇಲಿ ಇದು. ನಮ್ಮ ಫಾದರ್ದು ಭಾಳ ಚಂದ ಫೋಟೋಗ್ರಾಫರ್ ಅವರು. ಅವಾಗೆಲ್ಲ ಈಗೆಲ್ಲ ಡಿಜಿಟಲ್ ಬಂದಾಗ ಏನು ಮಾಡ್ತಾರೆ, ಇದೆಲ್ಲ ಭಾಳ ಮ್ಯಾನ್ಯುವಲಿ ಹ್ಯಾಂಡಲ್ ಮಾಡ್ಬೇಕಾಯ್ತು. ಭಾಳ ಅಕ್ಯುರೇಟ್ ಬಂದಾಗ ಪ್ರೊಫೆಷನ್ ಅನ್ನೋದು ಇದ್ರಾಗ ಗೊತ್ತಾಗಿರ್ತದು. ಇವೆಲ್ಲ ಮತ್ತು ಹಾಗೆ ಬೇರೆ ಬೇರೆ ಚೇಂಜ್ ಆದಂಗೆ ಎಲ್ಲ ಕ್ಯಾಮ್ರಾಗಳು. ಸರ್ ಇದು ಯಾವ ಬೇರೆ ಬೇರೆ ದೇಶದ ನೋಟ್ಗಳು ನನ್ನ ಕಡೆ ಹಳೆ ಕಾಲದ ಯಾವುದೂ ಇಲ್ಲ. ಹಳೆ ಕಾಲದ್ದು ಅವು ಯಾವಿಲ್ಲ, ಇವೆಲ್ಲ ಅದಾವ ಬಿಡಿ. ಇತ್ತಿಲ್ಲಾಗಿನೂ ಅದಾವೆ. ಏನು ಇವೆಲ್ಲ ಬೇರೆ ಬೇರೆ ಕಂಟ್ರೀಸ್ದು, ಬೇರೆ ಬೇರೆ ಕಂಟ್ರೀಸ್ ಯಾವ ಕೊಟ್ಟಿದ್ದು ಹಂಗೆ ಇಟ್ಬಿಟ್ಟಿವಿ. ಓಕೆ. ಇದಕ್ಕೊಂದು ಕತ್ತಿ ಇದೆಯಲ್ಲ, ಇದು ಯಾವುದು? ಅದು ಡ್ರ್ಯಾಗರ್. ಹ್ಞೂ ರೀ, ಅದು ಹಳೇದಂಗೆ ಒಳಗೆ ಇದ್ದದ್ದು. ನಮ್ಮ ಕಡೆ ಏನಿತ್ತು ಸುಮ್ಮ ಇಟ್ಬಿಟ್ಟಿವಿ ಹಿಂಗೆ. ಸರ್ ಇದೇನಿದು? ಅದು ನಮ್ಮ ತಾತನ ಹೆಸರು, ಒಂದು ವೆಲ್ ವಿಶಸ್ ಅಂತೇಳಿ ಹಾಕಿ ಕೊಟ್ಟಿದ್ದು. 100 ಲೀಟರ್ಸ್ ಅದ ಒಂದು ಅಕ್ಕಿ ಕಾಳು ಮ್ಯಾಗ. ಎಲ್ಲಿ ಸಿಕ್ಕದ ಅಕ್ಕಿ ಕಾಳು? ಅದು ಅಕ್ಕಿ ಕಾಳು, ಅದು ಬಾಕ್ಸ್ ಇದೆಲ್ಲ, ಆ ಬಾಕ್ಸ್ದಾಗ ಇಟ್ಟಿದ್ದು ಅದನ್ನು. ಅದೇನಾಗಿದೆ ನೋಡಿ ನೋಡಿ ಎಲ್ಲ ತಿಕ್ಕಿ ಬ್ಲರ್ ಆಗಿಬಿಟ್ಟೈತೆ ಅದು. ಸುಮ್ಮ ಹಂಗೆ ಇಟ್ಬಿಟ್ಟಿವಿ. ಒಂದು ಅಕ್ಕಿ ಕಾಳು ಮೇಲೆ 100 ಲೆಟರ್ಸ್. ಅದು ಹೆಂಗೆ ಬರ್ದಿದ್ರು? ಎಷ್ಟಿದ್ದಾಯ್ತು? ಇಷ್ಟಿದೆ ಸಾಂದ್ ನಮ್ಮ ಡೈಲಿ ಮಾಮೂಲಿ ಅಕ್ಕಿ ಕಾಳು ಮ್ಯಾಗೆ. ಓಕೆ. ಇದು ಪಲ್ಲಕ್ಕಿ ದೇಸಾರು ಹೋಗೋದು, ದೇಸಾರು ಹೋಗೋದು. ನಮ್ಮ ತಂದೆ ಹೌದು. ಲಾಸ್ಟ್ ಅಂದರೆ ನಾನು ಕುಂತಿದ್ದೆ ಇದ್ರಾಗೆ. ಅದಾದ್ಮೇಲೆ ಯಾರು ಕುಂತಿಲ್ಲ, ನಾನು ಕರ್ಕೊಂಡು ಬಂದಿದ್ದೆ ಲಾಸ್ಟ್. ಇದು ಆಲ್ ಇಂಡಿಯಾ ವೀರ್ ಶೈವ ಮಹಾಸಭಾದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಫೋಟೋ. ಇದು ಎಲ್ಲ ಅಧ್ಯಕ್ಷರು ಅದ್ರಾಗೆ. 1955ರಲ್ಲಿ ಎಲ್ಲ ಅಧ್ಯಕ್ಷರು. ಇದು ಬೇರೆ ಬೇರೆ ಆಗಿದ್ದು. ಫಸ್ಟ್ ಅಧ್ಯಕ್ಷರು ಲಿಂಗರಾಜ್ ದೇಸಾಯಿ ಆಗ್ಯಾರು. ಇವ್ರು ಯಾರು? ಅವರು ಲಿಂಗರಾಜ್ ದೇಸಾಯಿ ಅವರು. ಎಲ್ಲಾನು ಮನೆನೇ ತ್ಯಾಗ ಮಾಡಿದಾರೆ, ಟ್ರಸ್ಟ್ ಕೊಟ್ಟಂತವ್ರು ಅವರು. ಅವರು ಆಟ ರುದ್ರಗೌಡರು. ಅದು ನಮ್ಮದು. ಸರ್ ಇದೇನಿದೆ ಇಷ್ಟು ದೊಡ್ಡದಿದೆಯಲ್ಲ? ಇದು ಕಳಸ ಅಂತೇಳಿ ಸಂಗಮೇಶ್ವರ ಜಾತ್ರೆ ಕಳಸ, ತೇರಿನ ಮ್ಯಾಗ ಕುಣಿಸೋದು ಇದು. ನಿಮ್ಮ ಮನೇಲೇ ಇತ್ತು? ನಮ್ಮ ಮನೆಯಲ್ಲೇ ಇರ್ತದೆ. ಇಷ್ಟೊಂದು ದೊಡ್ಡದು. ಇದು ಆವಾಗಿನ ಕಾಲದ್ದು ಅಂದರೆ ಇದು 70-80 ವರ್ಷದ ಇವೆಲ್ಲ. ಅವೆಲ್ಲ ಇವು ಇದ್ದು, ಅದಕ್ಕೆ ಪ್ಲಾಸ್ಟಿಕ್ ಹೆಣದಿತ್ತು, ಅವೆಲ್ಲ ತೆಗೆದು ಇದು ಮಾಡಿಬಿಟ್ಟಿವಿ. ಇದು ಗನ್ ಸಲ್ಯೂಟ್ ಅಂತೇಳಿ ನಮ್ಮ ಮುತ್ತಾತ ಇಲ್ಲಿ ಹೊರಗೆ ಬರೋ ಮುಂದೆ ಗನ್ ಸಲ್ಯೂಟ್ ಅಂತೇಳಿ ಸತ್ಕಾರ ಮಾಡ್ತಿದ್ರು, ಅದನ್ನು ಫೈರ್ ಮಾಡ್ತಿದ್ರು. ಇದನ್ನ ಇಲ್ಲ, ಒರಿಜಿನಲ್ ಸೌಂಡ್ ಬರೋದಷ್ಟೇ. ಇದು ಕಾರ್ಟ್ರೇಜ್ ಹಾಕಿ ಇದಕ್ಕೆ ಲೋಡ್ ಮಾಡಿ ಇದಕ್ಕೆ ಹಿಂದೆ ಜಗ್ಗಿದ್ರೆ ಫೈರ್ ಆಕಿತ್ತಂತ. ದೊಡ್ಡದಾಗಿ ಇದು ಬರೀ ಸಲಾಮಿ ತೋಫ್ ಅಂತಾರಲ್ಲ, ಅವಾಗ 21 ಗನ್ ಸಲ್ಯೂಟು ಅಂದ್ರೆ ಅವರು ಗ್ರೇಟ್ ಹೆಂಗಿದ್ದು ಗ್ರೇಟ್ ಮ್ಯಾಗ ಅವ್ರಿಗೆ ಕೊಡ್ತಿದ್ರು. ಇದು ನೋಡಿ ನಿಮ್ಮ ಮೇಕಪ್ ಮೂವೇಬಲ್ US ಎ. ಇದು ನೋಡಿ ಮೇಡ್ ಇನ್ US. ಇದು ಮೇಕಪ್ ಕಿಟ್, ಇದು ಬಾಕ್ಸ್ ಮೊದಲಿಂದು. ಇದ್ರಾಗೆಲ್ಲ ಅವನ್ನೆಲ್ಲ ಹಣಿಗೆ ಪನಿಗೆ ಇರ್ತಿದ್ವು. ಇಲ್ಲೊಂದು ಗ್ಲಾಸ್ ಇರ್ತೈತೆ, ಮಿರರ್ ಇರ್ತೈತೆ ಹಿಂಗೆ. ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಇಡೋದು. ಅದನ್ನೇ ಇಲ್ಲಿ ಹಿಂಗೆ ಬರ್ತೈತೆ ಹಿಂಗೆ ಮತ್ತೆ ಹಿಂಗೆ ಮಾಡಿ ಹಿಂಗೆ ಮಡ್ಸಿದ್ರೆ ಫೋಲ್ಡ್ ಹಾಕಿತ್ತು, ಒಳಗೆ ಹೋಗಿರ್ತದೆ. ಹಾಂ. ಇದು ಇಲ್ಲ, ಇದಂಗೆ ಕ್ಯಾಶ್ ಬಾಕ್ಸ್. ಇವೆಲ್ಲ ಅವಾರ್ಡ್ಸ್ ನಮಗೆ ಅಗ್ರಿಕಲ್ಚರ್ದಾಗ ಸಿಕ್ಕಿದ್ದು. ಇದು ಬುಕ್ ಸೆಲ್ಫ್, ಇದು ಅವಾಗಿನ ಕಾಲದ್ದು. ಇವಾಗ ಇದನ್ನೇ ನಾವು ಮಾಲ್ಗಳಲ್ಲೆಲ್ಲ ನೋಡ್ತೀವಿ, ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಎಲ್ಲ ಐಟಮ್ಸ್ ಇದೇ ರೀತಿ ಇಟ್ಟಿದ್ದಾರೆ. ಇದು ಕ್ಯಾಮ್ರಾ, ಅದು ಬಾಕ್ಸ್ ಕ್ಯಾಮ್ರಾ ಅಂತ ಒಂದು ದೊಡ್ಡ ಕ್ಯಾಮ್ರಾ. ಅದು ಇಂದ ಫೋಟೋಗ್ರಫಿ ಪ್ಲೇಟ್ ಹಾಕಿದ್ರೆ ಇದಕ್ಕೆ. ಇದು ಮೊದಲಿಗೆ ಕರಿ ಅರಿವಿ ಕವರ್ ಮಾಡ್ಕೊತಾರೆ, ಹಿಂಗೆ ಕವರ್ ಮಾಡ್ಕೊಂಡು ಮುಖಕ್ಕೆ ಹಾಕ್ಕೊಂಡು ನಿಮ್ಮ ಅಲ್ಲೆಲ್ಲ ಸೆಟ್ ಮಾಡಿಕೊಂಡು ಇಲ್ಲಿ ಇದು ಓಪನ್ ಐತಿ ಇಲ್ಲಿ ಹಿಂದು. ಇದು ಓಪನ್ ಆದಾಗ ಎಷ್ಟು ಟೈಮ್ ಸೆಟ್ಟರ್ ಸ್ಪೀಡ್ ಇಟ್ಕೊಂಡು ಇದು ಓಪನ್ ಆಕೈತಿ ಇಲ್ಲಿ. ಅವಾಗ ಇಲ್ಲಿ ಇದ್ರ ಮ್ಯಾಗ ಇಲ್ಲಿ ನೋಡಿ, ಅಲ್ಲಿ ಲೈಟ್ ಹಿಡೀರಿ ನೀವು. ಅಲ್ಲಿ ನೋಡಿ, ಇಲ್ಲಿ ಹೆಂಗೆ ಬೀಳ್ತದೆ ನೋಡಿ. ಇದು ಕ್ಯಾಮ್ರಾ. ಇದು ಅಂದರೆ ಗ್ರೂಪ್ ಫೋಟೋ ತೆಗೆಯೋಂಥದ್ದು. ಇದು ಮ್ಯಾಗ ಅರಿವಿ ಹಾಕ್ಕೊಂಡು ಮುಚ್ಕೊಂಡು ಒಳಗೆ ಎಲ್ಲ ಸೆಟ್ ಆದ್ಮ್ಯಾಗ ಇದು ಓಪನ್ ಮಾಡ್ತಾರೆ ಹಿಂಗೆ. ಆವಾಗ ಈಗ ಓಪನ್ ಆದಾಗ ಎಷ್ಟು ಲೈಟ್ ಬೇಕಷ್ಟು ಇದ್ರ ಮ್ಯಾಗ ಫೋಟೋ ಪ್ಲೇಟ್ ಮ್ಯಾಗ ಬೀಳ್ತಿತ್ತು, ಅವಾಗ ಕಾಪಿ ಆಗಿತ್ತು ಅದು. ಸರ್ ಇದೇನಿದು ಹೇಗೆ?
ಈಗಿದೆಯಲ್ಲ ಇದು ಸೆಟ್ಟಿಂಗ್ ಇದು ಹಿಂಗೆ ಹಿಂಗೆ ನೀವು ಈ ಸೆಟ್ಟಿಂಗ್ ಆಗ್ಬೇಕಲ್ಲ ನಿಮ್ದು ಇದು. ಇಲ್ಲಿ ಇಮೇಜ್ ಕ್ಲಿಯರ್ ಬರ್ಬೇಕಲ್ಲ, ಇಮೇಜ್ ಕ್ಲಿಯರ್ ಬರ್ಬೇಕಾದ್ರೆ ಇದು ಸೆಟ್ಟಿಂಗ್ ಇದು ಈ ಹಿಂದೆ ಮುಂದೆ ನೋಡಿಕೊಂಡು ಎಲ್ಲ ಕ್ಲಿಯರ್ ಬಂದ ಮ್ಯಾಗ ಅದನ್ನ ಇದನ್ನ ಇಲ್ಲಿ ರೋಲ್ ಮಾಡ್ತಾ ಇದ್ದಿದ್ದು ಹೇಗ್ ಬೇಕಾಗ ನಾವೀಗ ಝೂಮ್ ಔಟ್ ಎಲ್ಲ ಮಾಡ್ತೀವಲ್ಲ ಅವಾಗ ಹಿಂಗಿದ್ದಿದ್ದು. ಓಕೆ ಇದು ಎತ್ಬೋದಾ? ಇದು 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 ಪ್ಲೇಟ್ ಇಡೋದು. ಓಕೆ ಭಾಳ ಹಳೇದು ಇದು. ಸರ್ ಇದು ಆನೆಕಾಲು ಅಲ್ಲ, ಆನೆಕಾಲು ಗೊತ್ತಾಯ್ತು. ಇದು ಮಾಡಿಸಿದ್ದ? ಇಲ್ಲ, ತಂದಿದ್ದ. ಇದು ಮಾಡಿದ್ದಾರೆ. ಅದು ಒರಿಜಿನಲ್ ಕಾಲೇ. ಅದು ಒರಿಜಿನಲ್ ಕಾಲ? ಒರಿಜಿನಲ್ ಕಾಲೇ. ಒರಿಜಿನಲ್ ಕಾಲಿಗೆ ಅದನ್ನು ಟ್ಯಾನ್ ಮಾಡಿಟ್ಟಿದ್ದು ಲೆದರ್, ಮ್ಯಾಗಿಂದಷ್ಟೇ ಲೆದರು ಟ್ಯಾನ್ ಮಾಡಿ ಇಟ್ಟಿದ್ದಂಗೆ. ಅದನ್ನ ಇಟ್ಕೊಳ್ತಾ ಇದ್ರ ಒರಿಜಿನಲ್ ಕಾಲ? ಅದು ಶೂಟ್ ಹಂಟಿಂಗ್ ಹೋಗಿದ್ರಲ್ಲ, ಅವಾಗ ಹಂಟಿಂಗ್ ಹೋದಾಗ ಅವನು ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡ್ರು. ಅವ್ರು 4 ಮಂದಿ ಟೀಮ್ ಕೂಡಿ ಮಾಡಿದವರು ಒಂದೊಂದು ಕಾಲ ಅವ್ರು ಗುತ್ತಿಗೆ ಇಟ್ಕೊಂಡಿದ್ದು ಟ್ರಾಫಿ ಅಂತೇಳಿ. ಆಗ ಇದನ್ನ ಟ್ರೋಫಿ ಅಂತ. ಓಕೆ, ಬೇಟೆಯಲ್ಲಿ ನಾವು ಗೆದ್ದು ಬಂದೇವು ಅಂತೇಳಿ. ಇವು ಕುದುರೆ ಮ್ಯಾಗ ಯೂಸ್ ಮಾಡುವಂಥ ಇವು ಹತಾರುಗಳು, ದಾಂಡಪಟ್ಟ ಅಂತೇಳಿ. ಕುದುರೆ ಮೇಲೆ ಹೋಗ್ಬೇಕಾದ್ರೆ ಸೈನಿಕರು. ಇದು ಶೀಲ್ಡು. ಇದು ಮರದ್ದು, ಅದು ಲೆದರ್ದು. ಮುಂಚೆ ಇಟ್ಕೊಳ್ತಾ ಇರಲ್ಲ, ಅದೆಲ್ಲ ಲೆದರ್ ನೋಡಿ. ಇದ್ರ ಮ್ಯಾಗ ನಾನು ಟ್ರಯಲ್ ನೋಡಿದೆ. ಇದಕ್ಕೆ ಹೊಡೆದವು ಹತ್ತಾರ ತೊಗೊಂಡು ಹೊಡೆದು ನೋಡಿದೆ. ಫುಲ್ ಫೋರ್ಸಾಗಿ ಹೊಡೆದ್ರೆ ಏನೂ ಒಂದು ಕ್ರ್ಯಾಕ್ ಆಗಲಿಲ್ಲ. ಇದಕ್ಕೆ ಅಷ್ಟು ಗಟ್ಟಿ ಇತ್ತು. ಸರ್ ಇದೇನಿದು? ಇದು ಕವರ್, ಇದ್ರ ಮ್ಯಾಗಿನ ಕವರ್. ಇದು ಕತ್ತಿ ಹಾಕಿ ಇಟ್ಕೊಳ್ಳೋದು. ಓಕೆ ಸರ್, ಇದೆಲ್ಲ ಡೆಮೋ ಕಲೆಕ್ಷನ್ ಮಾಡಿದ್ದ? ನಮ್ಮಲ್ಲೇ ಇವೊಂದಿಷ್ಟು ದಿನ ಮ್ಯೂಸಿಯಮ್ದಾಗ ಇಟ್ಕೊಂಡು ಕೊಡಲಿಲ್ಲ ನಮಗೆ. ಕಿತ್ತೂರು ಮ್ಯೂಸಿಯಮ್ದಾಗ ಇಟ್ಕೊಂಡಿದ್ದು ಕೊಡಲಿಲ್ಲ ಅವ್ರು ನಮಗೆ. ಇವೆಲ್ಲ ಇದು ಗುಪ್ತಿ ಅಂತೇಳಿ. ಇದು ಒಳಗೆ ಇರ್ತದೆ. ಅದು ವಾಕಿಂಗ್ ಸ್ಟಿಕ್ ಒಳಗೆ ನೋಡಿದ್ರೆ ಮ್ಯಾಗ ವಾಕಿಂಗ್ ಸ್ಟಿಕ್ಕು ಇಂದ ಯೂಸ್ ಮಾಡ್ಬೋದು. ಅದೇ ಥರ ಇದೊಂದು. ಓಕೆ, ಹೊರಗಡೆ ನೋಡೋದಕ್ಕೆ ವಾಕಿಂಗ್ ಸ್ಟಿಕ್ ತರ ಕಾಣಿಸುತ್ತೆ, ಒಳಗಡೆ ನೋಡಿ ಕಡ್ಗನು. ಇದು ಡ್ರ್ಯಾಗರು, ಕಟಾರಿ. ಇವು ಲ್ಯಾಂಡ್ ಮ್ಯಾಗ ಯೂಸ್ ಮಾಡುವಂಥವು. ಇವು ಅದು ಸಿಕ್ಕಲ್, ವಾರ್ ಟೈಮ್ ಯೂಸ್ ಮಾಡೋ ಸಿಕ್ಕಲ್ ಅದು. ಹಾಂ, ಇಲ್ಲಿ ಹಾಕೊಳ್ಳೋದು ಹಿಂಗೆ. ಇಲ್ಲಿ ಇಲ್ಲೆಲ್ಲ ಕಟ್ಕೊಳ್ತಾ ಇದ್ರಲ್ಲ, ಕಟ್ಕೊಂಡು. ಇದೇನಾ ಅದು? ಓಕೆ, ಇದು ಲಾಂಗ್ ರೇಂಜ್ ಗನ್. ಇವು ಗನ್ಸ್, ಇವು ಲಾಂಗ್ ರೇಂಜ್ ಗನ್ನು. ಇದು ಅದೇ ಟೈಪ್ ಸಿಸ್ಟಮು. ತಳಗೆ ಮದ್ದು ತುಂಬೋದು, ಉರಿ ಹೆಚ್ಚು. ಇಲ್ಲಿ ತುಂಬ ಹಳೇದು. ಇದಕ್ಕೆ ಅಂದ್ರೆ ದೂರ ಆಗ್ಬೇಕಾದ್ರೆ ಇದು ಯೂಸ್ ಮಾಡೋದು. ತುಂಬ ದೂರ ಹೋಗ್ಬೇಕು, ಇಷ್ಟೆಲ್ಲ ತುಂಬೆ ಒಂದು ಬೆಂಕಿ ಹಚ್ಚೋದಿಂದ. ಇದು ಇದು ಅಂತದೆ. ಇದು ಮಸಲ್ ಲೋಡರ್ ಪಿಸ್ಟಲ್ಲು. ಇವು ಬ್ಯಾರಲ್ಗಳು. ಅದು ಐವರಿ ವರ್ಕ್ ನೋಡಿ, ಅದೆಲ್ಲ ಐವರಿ ವರ್ಕ್. ನೋಡ್ತಾ ಇದ್ದೀನಿ, ಎಲ್ಲಕ್ಕಿಂತ ಡಿಫರೆಂಟ್ ಆಗಿದೆ ಇದು. ಐವರಿ ವರ್ಕ್ ಅದು. ಅಲ್ಲಿ ಸುಟ್ಟಾಕಿಲ್ಲ ಅಂದಿದ್ರೆ ಬ್ರಿಟಿಷರು, ಇನ್ನೂ ಸ್ವಲ್ಪ ಇರೋದು ನಮ್ಮಲ್ಲಿ ಇರೋದು. ಇವು ನಮ್ಮ ಮಗನ ಪೇಂಟಿಂಗ್. ಇವು ಸಣ್ಣವಿದ್ದಾನೆ, ನಾವು ಮಾಡಿದ್ದು ಪೇಂಟಿಂಗ್. ಇದು ಓಕೆ, ಇದೆಲ್ಲ ಹಳೇದೆ. ಇದು ಕರಡಿ ಪೆಟ್ಟಿಗೆ ಅಂತಾರೆ ಇದಕ್ಕೆ. ಕರಡಿ ಅಂದರೆ ವಿಭೂತಿ ಇಡೋ ಸ್ಟ್ಯಾಂಡ್ ಅದು. ನಾವು ಊಟಕ್ಕೆ ಕುಂತಾಗ ಅದ್ರಾಗ ವಿಭೂತಿ ಇಟ್ಕೊಂಡು ಅದು ಸರಿಸ್ಕೊಂತ ಹೋಗೋದು, ಹಿಂಗೆ ಹಚ್ಕೊಂತ ಮಾಡ್ಕೊಂತ. ಕರಡಿ ಇವು ಹಂಗೆ ನಮ್ಮ ಅಜ್ಜರದು ಕ್ರಿಕೆಟ್ ಇದು ಆಡ್ತಿದ್ರೆ, ಆ ಕ್ರಿಕೆಟ್ ಟೀಮದ್ದು ಅವಾಗಿಂದು. ಇವು ಬರ್ಚಿಗಳು. ಇಲ್ಲಿ ಮೇಲೆ ಕಬ್ಬಿಣದ್ದು, ಇದು ಮರದ್ದು. ಎಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇವು. ಏನೇನಂತ ಎಕ್ಸ್ಪ್ಲನೇಷನ್? ಇದು ಯೋಕಿಂಗ್ ಸಲುವಾಗಿ ಕಟ್ಟೋದು, ಜತಿಗೆ ಅಂತಾರೆ ಇದಕ್ಕೆ. ಇದು ಸೀಡ್ ಡ್ರಿಲ್ ಅಂದರೆ ಮ್ಯಾಗ ಬಿತ್ತಾಕೆ ಯೂಸ್ ಮಾಡೋದು. ಕಾಳು ಬಿತ್ತು. ಇದು ಡಸ್ಟರ್ ಅಂತೇಳಿ. ಅವು ನೇಗಲ್. ಇದು ಸಿಂಗಲ್ ಯೋಕ್. ಇದು ಪ್ಲೋ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.